ಇಲ್ಲಿಯವರೆಗೆ ನನ್ನ ಜೊತೆ ನನ್ನ ಕುಟುಂಬ ಇದೆ. ಆದರೆ ಅವನು ಇನ್ನೂ ಅಲ್ಲಿಯೇ ನಿಂತಿದ್ದಾನೆ. ಅವನೊಬ್ಬನೇ. ತನ್ನ ಕಣ್ಣಿನಿಂದ ಹರಿಯುವ ನೀರನ್ನು ಒರೆಸುತ್ತಾ ಕಾವ್ಯ ಹೇಳಿದಳು. ಇಂದು ನಾನು ವಿರಾಟ್ನ ನೋವನ್ನು ಮನಸ್ಸಿನಿಂದ ಅನುಭವಿಸಿದೆ. ವಿರಾಟ್ನ ಹೃದಯದ ನೋವು ಅವನ ಕಣ್ಣುಗಳ ಮೂಲಕ ಹರಿಯುತ್ತಿತ್ತು ಎಂದು ಕಾವ್ಯ ಅಂದುಕೊಂಡಳು. ಮುಂದುವರಿದ ಭಾಗ. ಕಾವ್ಯ ತುಂಬಾನೇ ಹತ್ತಿದ್ದರಿಂದ ಅವಳ ಕಣ್ಣುಗಳು ಕೆಂಪಾಗಿ ಬಿಟ್ಟಿದ್ದವು. ಅದೇ ಸಮಯದಲ್ಲಿ ವಿರಾಟ್ನ ಕಾರಿನ ಹಾರ್ನ್ ಕೇಳಿಸಿತು. ಕಾವ್ಯ ಬೇಗನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೊರಗೆ ಓಡಿ ಹೋದಳು. ವಿರಾಟ್ನ ಸತ್ಯ ತಿಳಿದ ನಂತರ ಅವಳಿಗೆ ಏನಾಯಿತು ಎಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಬಹುಶಃ ಅವನ ನೋವನ್ನು ಅವಳು ಅನುಭವಿಸುತ್ತಿದ್ದಳು. ಬಹುಶಃ ವಿರಾಟ್ನ ಬಗ್ಗೆ ಅವಳ ಯೋಚನೆ ಬದಲಾಗುತ್ತಿತ್ತು. ಮುಂದೆ ಏನಾಗುತ್ತದೆ ಎಂದು ನೋಡಬೇಕು. ವಿರಾಟ್ ಮದ್ಯದ ಅಮಲಿನ ಸ್ಥಿತಿಯಲ್ಲಿ ಮನೆಗೆ ಬಂದನು. ಅವನ ತಾತ ಅವನ ಕೋಣೆಯ ಕಿಟಕಿಯಿಂದ ಇದನ್ನೆಲ್ಲ ನೋಡಿ ಕೋಪಗೊಂಡರು. ಆದರೆ ರಾತ್ರಿ ಆಗಿರುವುದರಿಂದ ಬೆಳಿಗ್ಗೆ ಮಾತನಾಡುತ್ತೇನೆ ಎಂದು ಯೋಚಿಸಿ ಮಲಗಿಕೊಂಡರು. ವಿರಾಟ್ ಮದ್ಯದ ಅಮಲಿನಲ್ಲಿ ಮನೆಯೊಳಗೆ ಬಂದು ಬಾಗಿಲನ್ನು ಹಿಡಿದುಕೊಂಡು ನಿಂತನು. ಅವನಿಗೆ ಪ್ರಜ್ಞೆಯೂ ಇರಲಿಲ್ಲ, ಅರಿವೂ ಇರಲಿಲ್ಲ. ಕಾವ್ಯ ಹೊರಗೆ ಬಂದು ವಿರಾಟ್ನ ಸ್ಥಿತಿ ನೋಡಿ ಆಶ್ಚರ್ಯಚಕಿತಳಾದಳು. ಅವಳು ಬಾಗಿಲಿನ ಬಳಿ ಬಂದು ನಿಂತಳು. ಆದರೆ ಮುಂದೆ ಹೋಗಲು ಹಿಂಜರಿದಳು. ವಿರಾಟ್ 2 ಹೆಜ್ಜೆ ಮುಂದೆ ಹೋಗಿ ಬೀಳುವ ಸ್ಥಿತಿಗೆ ಬಂದಾಗ ಮೇಜನ್ನು ಹಿಡಿದುಕೊಂಡನು. ಕಾವ್ಯ ಅವನಿಗೆ ಸಹಾಯ ಮಾಡಲು ಮುಂದೆ ಬಂದಳು. ಆದರೆ ಮತ್ತೆ ನಿಂತು ಬಿಟ್ಟಳು. ಅವನಿಗೆ ಸಹಾಯ ಮಾಡಲು ತನಗೆ ಏನು ಹಕ್ಕಿದೆ ಎಂದು ಅವಳಿಗೆ ಅನಿಸಿತು. ಅವರಿಬ್ಬರ ನಡುವೆ ಕೋಪವನ್ನು ಹೊರತುಪಡಿಸಿ ಇನ್ನೇನೂ ಇರಲಿಲ್ಲ. ಅವಳು ಅಲ್ಲಿಯೇ ನಿಂತು ಬಿಟ್ಟಳು. ಅವನಿಗೆ ಸಹಾಯ ಮಾಡಬೇಕೋ ಬೇಡವೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ವಿರಾಟ್ ಮೇಜನ್ನು ಹಿಡಿದುಕೊಂಡು ನಿಧಾನವಾಗಿ ಮುಂದೆ ಹೋಗುತ್ತಿದ್ದನು. ಆದರೆ ವಿರಾಟ್ನ ಕಾಲುಗಳು ನಡುಗುತ್ತಿದ್ದವು. ಕೋಣೆಗೆ ಬರುವಾಗ ಅವನ ಕಾಲುಗಳು ಸಿಕ್ಕಿಕೊಂಡು ಬೀಳೋ ಸ್ಥಿತಿಗೆ ಬಂದಿತು. ಕಾವ್ಯ ಅವನನ್ನು ಬೆಂಬಲಿಸಲು ಮುಂದೆ ಬಂದಳು. ವಿರಾಟ್ ಕಾವ್ಯಳ ಕಡೆ ನೋಡಿ, ನನ್ನಿಂದ ದೂರವಿರು, ನನಗೆ ನಿನ್ನ ಸಹಾಯ ಬೇಕಿಲ್ಲ, ನನಗೆ ಯಾರ ಸಹಾಯವೂ ಬೇಕಿಲ್ಲ ಎಂದು ಹೇಳಿದನು. ಕಾವ್ಯ ಏನನ್ನೂ ಹೇಳಲಿಲ್ಲ. ಅವಳು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ವಿರಾಟ್ ಮತ್ತೆ ಮುಂದೆ ಹೋಗಲು ಪ್ರಯತ್ನಿಸಿದಾಗ ಮತ್ತೆ ಬಿದ್ದನು. ಈ ಬಾರಿ ಕಾವ್ಯ ತಾಳ್ಮೆ ಕಳೆದುಕೊಂಡು ಅವನನ್ನು ಬಿಗಿಯಾಗಿ ಹಿಡಿದುಕೊಂಡಳು. ವಿರಾಟ್ ಮತ್ತೆ ಅವಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಾವ್ಯ ತನ್ನ ಎಲ್ಲ ಅಧಿಕಾರದಿಂದ ತುಂಬ ನಟಿಸಬೇಡ, ಸುಮ್ಮನೆ ಒಳಗೆ ಹೋಗು, ಎಷ್ಟು ಸಮಯದಿಂದ ನೋಡುತ್ತಿದ್ದೇನೆ, ನಾಟಕ ಮಾಡುತ್ತಿದ್ದೀರಿ. ಅವನನ್ನು ಒಳಗೆ ಕರೆದುಕೊಂಡು ಹೋಗುತ್ತಾ ಕಾವ್ಯ ಅವನಿಗೆ ಬೈಯುತ್ತಿದ್ದಳು. ವಿರಾಟ್ ಮೌನವಾಗಿದ್ದನು. ಕಾವ್ಯ ಹೇಳುವ ಎಲ್ಲವನ್ನೂ ಅವನು ಕೇಳುತ್ತಿದ್ದನು. ಕಾವ್ಯ ವಿರಾಟ್ನನ್ನು ಬೆಂಬಲಿಸಿಕೊಂಡು ಒಳಗೆ ಕೊಂಡೊಯ್ದು ಮಂಚದ ಮೇಲೆ ಕೂರಿಸಿದಳು. ವಿರಾಟ್ನ ಕಣ್ಣುಗಳು ತುಂಬ ಕೆಂಪಾಗಿತ್ತು. ಮದ್ಯದ ನಶೆಯಿಂದ ಅಲ್ಲ, ತುಂಬ ಹತ್ತಿದ್ದರಿಂದ. ಇಂದು ವರ್ಷಗಳನ್ನು ನೋಡಿ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಎಷ್ಟೇ ಬಲಶಾಲಿಯಾದ ವ್ಯಕ್ತಿಯಾದರೂ ಒಮ್ಮೆ ಒಡೆಯುತ್ತಾನೆ. ವಿರಾಟ್ನ ಸಹನೆ ಕೊನೆಗೊಂಡಿತು ಮತ್ತು ಅವನ ನೋವು ಕಣ್ಣೀರಾಗಿ ಹರಿಯಿತು. ಅವನ ಮನಸ್ಸಿನಲ್ಲಿ ಇನ್ನೂ ವರ್ಷಗಳ ಮುಖವೇ ಕಾಣುತ್ತಿತ್ತು. ಕಾವ್ಯ ಹೇಳಿದ್ದ, ನೀನು ಯಾವಾಗಲೂ ಯಾರನ್ನೂ ಪ್ರೀತಿಸಿಲ್ಲ, ಆದ್ದರಿಂದ ನಿನ್ನ ನೋವು ಅರ್ಥವಾಗುವುದಿಲ್ಲ ಎಂಬ ಮಾತು ಅವನ ಮನಸ್ಸನ್ನು ಕೆಡಿಸುತ್ತಿತ್ತು. ಕಾವ್ಯ ವಿರಾಟ್ನನ್ನು ಮಂಚದ ಮೇಲೆ ಕೂರಿಸಿದಳು. ವಿರಾಟ್ ತಲೆ ಕೆಳಗಾಗಿ ಕುಳಿತಿದ್ದನು. ಕಾವ್ಯ ಹಿಂದೆ ಹೋಗಿ ಮೇಜಿನ ಮೇಲಿದ್ದ ನೀರಿನ ಗ್ಲಾಸ್ ತೆಗೆದುಕೊಳ್ಳಲು ಹೋದಾಗ, ನಾನು ಯಾರನ್ನೂ ಪ್ರೀತಿಸಿಲ್ಲ, ಆ ನೋವು ನನಗೆ ಅರ್ಥವಾಗುವುದಿಲ್ಲ ಎಂದು ನೀನು ಹೇಳಿದ್ದೀಯಲ್ಲ ಎಂದು ಅವನು ಗೊಣಗಿದಾಗ ಇದನ್ನು ಕೇಳಿ ಕಾವ್ಯ ನಿಂತು ಬಿಟ್ಟಳು. ವಿರಾಟ್ನ ಸ್ವರದಲ್ಲಿ ಇದ್ದ ನೋವು ಅವಳಿಗೆ ಅರ್ಥವಾಯಿತು. ಅವಳು ತಕ್ಷಣ ಹಿಂತಿರುಗಿ ವಿರಾಟ್ನನ್ನು ನೋಡಿದಳು. ಅವನು ಇನ್ನೂ ತನ್ನ ಕುತ್ತಿಗೆಯನ್ನು ಬಗ್ಗಿಸಿ ಕುಳಿತಿದ್ದನು. ಕಾವ್ಯಳಿಗೆ ಅವನು ಏನು ಹೇಳುತ್ತಿದ್ದಾನೆ ಎಂದು ಗೊತ್ತಾಗುತ್ತಿರಲಿಲ್ಲ. ಅವಳು ವಿರಾಟ್ನನ್ನು ಗೊಂದಲದಿಂದ ನೋಡುತ್ತಿದ್ದಳು. ಏನು ಹೇಳಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಆಗ ವಿರಾಟ್ ತನ್ನ ಕಣ್ಣುಗಳನ್ನು ಮೇಲೆ ಕೆತ್ತಿ ಕಾವ್ಯಳ ಕಡೆ ನೋಡಿ, ಇದನ್ನೇ ಹೇಳಿದ್ದಲ್ಲ ನೀನು ಎಂದು ಕೇಳಿದನು. ಕಾವ್ಯ ವಿರಾಟ್ನ ಕಣ್ಣುಗಳನ್ನು ನೋಡಿದಾಗ ಅವನು ಅಳುತ್ತಿರುವುದು ಅವಳಿಗೆ ಗೊತ್ತಾಯಿತು. ಅವನ ಕಣ್ಣುಗಳು ಕೆಂಪಾಗಿರುವುದನ್ನು ನೋಡಿ ಅವಳ ಹೃದಯ ಬಡಿತ ಹೆಚ್ಚಾಯಿತು. ಇದೇ ಮೊದಲ ಬಾರಿಗೆ ಒಬ್ಬ ಪುರುಷ ಇಷ್ಟೊಂದು ಅಳುತ್ತಿರುವುದನ್ನು ಅವಳು ನೋಡುತ್ತಿದ್ದಳು. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಇಷ್ಟೊಂದು ಪ್ರೀತಿಸಬಹುದೆಂದು ಅವಳಿಗೆ ಆಶ್ಚರ್ಯವಾಯಿತು. ಒಂದೇ ಸಮನೆ ವಿವೇಕನನ್ನು ನೆನಪಿಸಿಕೊಂಡಳು. ಪ್ರೀತಿ ಎಂದು ಹೇಳಿ ಅವಳನ್ನು ಬಿಟ್ಟು ಹೋದ ವಿವೇಕ್ ಮತ್ತು ಈಗ ಪ್ರೀತಿಯಲ್ಲಿ ನೋವು ಅನುಭವಿಸುತ್ತಿರುವ ವಿರಾಟ್. ಕಾವ್ಯಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ತಕ್ಷಣ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿಕೊಂಡಳು. ಆದರೆ ಅಳುವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ. ವಿರಾಟ್ ಎದ್ದು ಕಾವ್ಯಳ ಹಿಂದೆ ಹೋದನು. ಮದ್ಯದ ನಶೆಯಲ್ಲಿ ಅವನಿಗೆ ಏನು ಮಾಡುತ್ತಿದ್ದಾನೆ ಎಂಬುದು ಗೊತ್ತಿರಲಿಲ್ಲ. ಅವನು ಕಾವ್ಯಳಿಗೆ ತುಂಬ ಹತ್ತಿರ ಬಂದಾಗ ಅವಳ ಗಂಟಲಿಗೆ ಅವನ ಬಿಸಿ ಉಸಿರು ಬೀಳುತ್ತಿತ್ತು. ಕಾವ್ಯ ಹೆದರಿ ಹಿಂದೆ ಹೋಗಲು ಪ್ರಯತ್ನಿಸಿದಾಗ ಸೋಫಾದಲ್ಲಿ ಸಿಕ್ಕಿ ಹಾಕಿಕೊಂಡಳು. ವಿರಾಟ್ ತಕ್ಷಣ ಕಾವ್ಯಳ ಸೊಂಟವನ್ನು ಹಿಡಿದುಕೊಂಡು ತನ್ನತ್ತ ಎಳೆದನು. ಕಾವ್ಯಳ ಹೃದಯ ಬಡಿತ ವೇಗವಾಗಿತ್ತು. ಅವಳು ಭಯಭೀತಳಾಗಿದ್ದಳು. ಅವಳ ಹಣೆಯಲ್ಲಿ ಬೆವರು ನಿಂತಿತ್ತು ಮತ್ತು ಅವಳ ತುಟಿಗಳು ನಡುಗುತ್ತಿದ್ದವು. ವಿರಾಟ್ ಕಾವ್ಯಳ ಕಣ್ಣುಗಳನ್ನು ನೋಡುತ್ತಲೇ ಇದ್ದನು. ಕಾವ್ಯ ಅವನ ಕಣ್ಣುಗಳನ್ನು ನೋಡಲು ಹೆದರಿ ಕೆಳಗೆ ನೋಡಿದಳು. ನೀನು ಅಳುತ್ತಿದ್ದೆಯಾ ಎಂದು ವಿರಾಟ್ ನೇರವಾಗಿ ಕೇಳಿದನು.
ಕಾವ್ಯಾಳಿಗೆ ತಾನು ತುಂಬ ದೊಡ್ಡ ತಪ್ಪು ಮಾಡಿದಂತೆ ಅನಿಸಿತು. ತಕ್ಷಣ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ವಿರಾಟ್ ಸ್ವಲ್ಪ ಕೋಪದಿಂದ ನೀನು ಏಕೆ ಅಳುತ್ತಿದ್ದಿ ಎಂದು ಕೇಳಿದನು. ಕಾವ್ಯ ತನ್ನ ಕಣ್ಣುಗಳನ್ನು ತೆರೆದು ನಾನು ಅಳುತ್ತಿಲ್ಲ ಎಂದು ಹೇಳಿದಳು. ನಿನ್ನ ಕಣ್ಣುಗಳು ಬೇರೇನೋ ಹೇಳುತ್ತಿವೆ, ನೀನು ಏಕೆ ನನ್ನನ್ನು ನೋಡುತ್ತಿಲ್ಲ ಎಂದು ವಿರಾಟ್ ಹೇಳಿದನು. ಕಾವ್ಯ ಮನಸ್ಸಿನಲ್ಲಿ ಓ ಗಾಡ್, ಇವನು ಪೊಲೀಸನಂತೆ ಯಾಕೆ ಪ್ರಶ್ನೆ ಕೇಳುತ್ತಿದ್ದಾನೆ ಎಂದು ಯೋಚಿಸಿದಳು. ಆಳವಾದ ಉಸಿರು ಬಿಟ್ಟು ಅವನ ಹಿಂದೆ ನಿಂತು ನನ್ನ ಕಣ್ಣುಗಳನ್ನು ಬಿಡು, ನಿನ್ನ ಕಣ್ಣುಗಳಿಗೆ ಏನಾಗಿದೆ ಎಂದು ಹೇಳು. ಇದು ಇಷ್ಟು ಕೆಂಪಾಗಿರುವುದು ಏಕೆ? ಇಲ್ಲಿವರೆಗೆ ನೀನು ಎಲ್ಲಿ ಹೋಗಿದ್ದಿ ಎಂದು ಕೇಳಿದಳು. ವಿರಾಟ್ ವರ್ಷಗಳನ್ನು ನೆನಪಿಸಿಕೊಂಡು ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿಕೊಂಡನು. ಬಹುಶಃ ಅವನು ಕೂಡ ತನ್ನ ಕಣ್ಣೀರನ್ನು ಮರೆಮಾಚಲು ಬಯಸುತ್ತಿದ್ದನು. ಕಾವ್ಯಾಳಿಗೆ ವಿರಾಟ್ ಏನು ಅನುಭವಿಸುತ್ತಿದ್ದಾನೆ ಎಂದು ಅರ್ಥವಾಗುತ್ತಿತ್ತು. ಅವನು ತನ್ನ ಹೃದಯದಲ್ಲಿರುವ ಭಾವನೆಗಳನ್ನು ಹೇಗೆ ಹೊರಹಾಕಬೇಕೆಂದು ತಿಳಿಯದೆ ಹೋರಾಡುತ್ತಿದ್ದನು. ಕಾವ್ಯ ತಕ್ಷಣ ವಿರಾಟ್ನ ಎದುರಿಗೆ ಹೋಗಿ ನೀವು ಏಕೆ ನನ್ನನ್ನು ನೋಡುತ್ತಿಲ್ಲ, ನಿಮ್ಮ ಕಣ್ಣುಗಳು ಏಕೆ ಕೆಂಪಾಗಿವೆ ಎಂದು ಕೇಳಿದಳು. ವಿರಾಟ್ ಕೋಪದಿಂದ ಕಾವ್ಯಳ ಕಡೆ ನೋಡಿ ನನ್ನನ್ನು ಪ್ರಶ್ನಿಸುವಷ್ಟು ಹಕ್ಕನ್ನು ನಾನು ನಿನಗೆ ಕೊಡಲಿಲ್ಲ, ನಿನ್ನ ಮಿತಿಯನ್ನು ಮೀರುವುದು ನಿಲ್ಲಿಸು ಎಂದು ನಶೆಯಲ್ಲಿ ಹೇಳಿದನು. ಅವನ ಕೈಗಳು ನಡುಗುತ್ತಿದ್ದವು. ಕಾವ್ಯ ಆ ಸಮಯದಲ್ಲಿ ಮೌನವಾಗಿದ್ದಳು. ವಿರಾಟ್ ತನ್ನ ಶರ್ಟ್ ಬಟನ್ಗಳನ್ನು ಬಿಚ್ಚಲು ಪ್ರಯತ್ನಿಸುತ್ತಿದ್ದನು, ಆದರೆ ಅವನಿಗೆ ಆಗುತ್ತಿರಲಿಲ್ಲ. ಕಾವ್ಯ ಸ್ವಯಂಚಾಲಿತವಾಗಿ ವಿರಾಟ್ನ ಕಡೆಗೆ ಹೋಗಿ ನಾನೇ ಮಾಡುತ್ತೇನೆ ಎಂದು ಹೇಳುತ್ತಾ ಅವನ ಶರ್ಟ್ನ ಬಟನ್ ಬಿಚ್ಚಲು ಪ್ರಯತ್ನಿಸಿದಳು. ವಿರಾಟ್ ಕಾವ್ಯಳ ಕೈಯನ್ನು ತಳ್ಳಿ ನಾನೇ ಮಾಡಿಕೊಳ್ಳುತ್ತೇನೆ ಎಂದನು. ಆದರೆ ಅವನಿಗೆ ಒಂದು ಬಟನ್ ಕೂಡ ಬಿಚ್ಚಲು ಸಾಧ್ಯವಾಗಲಿಲ್ಲ. ಕಾವ್ಯಾಳಿಗೆ ವಿರಾಟ್ ಮೇಲೆ ಕೋಪ ಬರಲಿಲ್ಲ. ಅವನು ಏನು ಅನುಭವಿಸುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು. ಅವಳು ಕೂಡ ಕೆಲವು ದಿನಗಳ ಹಿಂದೆ ತನ್ನ ನೋವಿನಿಂದ ಒದ್ದಾಡುತ್ತಿದ್ದಳು. ಹಾಗೆ ಇವತ್ತು ವಿರಾಟ್ ಕೂಡ ಅದನ್ನೇ ಮಾಡುತ್ತಿದ್ದಾನೆ. ಅವನು ಒಳಗೊಳಗೆ ತನ್ನ ಕೋಪದಿಂದ ನೋವಿನಿಂದ ತೊಳಲಾಡುತ್ತಿದ್ದಾನೆ. ಅವಳು ಮತ್ತೆ ವಿರಾಟ್ನ ಕೈಯನ್ನು ಹಿಡಿದುಕೊಂಡು ನಾನೇ ಮಾಡುತ್ತೇನೆ ಎಂದಳು. ವಿರಾಟ್ ಏನೂ ಹೇಳದೆ ತಲೆ ಬಾಗಿಸಿಕೊಂಡನು. ಕಾವ್ಯ ನಿಧಾನವಾಗಿ ವಿರಾಟ್ನ ಶರ್ಟ್ನ ಬಟನ್ಗಳನ್ನು ಬಿಚ್ಚುತ್ತಿದ್ದಳು. ಕೋಣೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳುತ್ತಿತ್ತು. ಕಾವ್ಯ ವಿರಾಟ್ನ ಶರ್ಟ್ ಬಟನ್ ಬಿಚ್ಚುತ್ತಿದ್ದಾಗ ವಿರಾಟ್ನ ಕಣ್ಣಿನಿಂದ 2 ದೊಡ್ಡ ಹನಿಗಳು ಕಾವ್ಯಳ ಕೈಗೆ ಬಿದ್ದವು. ಕಾವ್ಯ ಆಶ್ಚರ್ಯಚಕಿತಳಾದಳು. ಅವಳಿಗೆ ಮತ್ತೆ ಹೃದಯ ಬಿಗಿ ಹಿಡಿಯಿತು. ಅವಳು ತಕ್ಷಣ ವಿರಾಟ್ನ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿಮಗೆ ಏನಾಯಿತು, ಏಕೆ ಅಳುತ್ತಿದ್ದೀರಿ ಎಂದು ಪ್ರೀತಿಯಿಂದ ಕೇಳಿದಳು. ವಿರಾಟ್ ತನ್ನ ಎಲ್ಲ ಭಾವನೆಗಳನ್ನು ಹೊರಹಾಕುತ್ತಾ ಅಳುತ್ತಿದ್ದನು. ವಿರಾಟ್ ತನ್ನ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಕಾವ್ಯಳನ್ನು ನೋಡುತ್ತಾ ನಾನು ಕೂಡ ಪ್ರೀತಿಸಿದ್ದೆ, ಬಹಳ ಪ್ರೀತಿಸಿದ್ದೆ. ನಿನ್ನ ನೋವು ನನಗೆ ಅರ್ಥವಾಗುತ್ತದೆ, ಆದರೆ ನೀನು ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾರವಾದ ಸ್ವರದಲ್ಲಿ ಹೇಳಿದನು. ಇದು ಕಾವ್ಯಳ ಹೃದಯವನ್ನು ಕಂಪಿಸುವಂತೆ ಮಾಡಿತು. ಅವಳು ವಿರಾಟ್ನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದಳು. ವಿರಾಟ್ ತನ್ನ ಹೆದೆಯ ಮೇಲೆ ಕೈ ಹಾಕಿಕೊಂಡು ಇಲ್ಲಿ ತುಂಬ ನೋವಿದೆ, ಅವಳು ನನ್ನೊಂದಿಗೆ ಏಕೆ ಹೀಗೆ ಮಾಡಿದಳು, ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೆ ಎಂದು ಅವಳಿಗೆ ಗೊತ್ತಿರಲಿಲ್ಲವಾ ಎಂದು ಅಳುತ್ತಾ ಹೇಳಿದನು. ಕಾವ್ಯ ಕೂಡ ಅಳುತ್ತಾ ವಿರಾಟ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ಶಾಂತವಾಗು, ದಯವಿಟ್ಟು ಇಷ್ಟು ಅಳಬೇಡ ಎಂದು ಸಮಾಧಾನಿಸಿದಳು. ಆದರೆ ಅವಳೇ ಹೆಚ್ಚು ಅಳುತ್ತಿದ್ದಳು. ವಿರಾಟ್ ಕಾವ್ಯಳ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡನು ಮತ್ತು ಅವಳ ಎದೆಯಲ್ಲಿ ಅವನ ಮುಖವನ್ನು ಹುದುಗಿಸಿ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ, ತುಂಬ. ಆದರೆ ಅವಳು ಒಂದೇ ಕ್ಷಣದಲ್ಲಿ ನಾನು ಕೇವಲ ಟೈಮ್ ಪಾಸ್ಗಾಗಿ ಎಂದು ಹೇಳಿದಳು. ಏಕೆ, ಏನು ಕಮ್ಮಿಯಾಗಿತ್ತು ನನ್ನ ಪ್ರೀತಿಯಲ್ಲಿ? ಒಂದು ಬಾರಿಯೂ ಅವಳ ಹೃದಯ ಕಂಪಿಸಲಿಲ್ಲವಾ? ಒಂದು ಬಾರಿಯೂ ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ಅನಿಸಲಿಲ್ಲವಾ? ಯಾಕೆ, ಇಷ್ಟಕ್ಕೂ ಯಾಕೆ ಎಂದು ಅವನು ತುಂಬ ಅಳುತ್ತಾ ಹೇಳಿದನು. ಅವನು ಕಾವ್ಯಳನ್ನು ಬಿಟ್ಟರೆ ತನ್ನಿಂದ ದೂರ ಹೋಗಬಹುದು ಎನ್ನುವಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಕಾವ್ಯ ಕೂಡ ಅವನು ಅಳುವುದನ್ನು ನಿಲ್ಲಿಸದೆ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡು ಬೆನ್ನು ಸವರುತ್ತಾ ಸಮಾಧಾನ ಪಡಿಸುತ್ತಿದ್ದಳು. ವಿರಾಟ್ನ ಹೃದಯದಲ್ಲಿ ಅಡಗಿರೋ ನೋವು ಹೊರಬರಬೇಕು ಎಂದು ಬಯಸಿದ್ದಳು. ಕೆಲವು ಸಮಯದ ನಂತರ ವಿರಾಟ್ ಶಾಂತನಾದನು. ಆದರೆ ಕಾವ್ಯಳನ್ನು ಇನ್ನೂ ಬಿಗಿಯಾಗಿ ಹಿಡಿದಿದ್ದನು. ಕಾವ್ಯ ನಿಧಾನವಾಗಿ ವಿರಾಟ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ನಿದ್ರೆಗೆ ಜಾರಿದ್ದನು. ಆದರೆ ನಿದ್ದೆಯಲ್ಲೂ ಗೊಣಗುತ್ತಲೇ ಇದ್ದನು. ಕಾವ್ಯಳ ಕಣ್ಣುಗಳು ಮುಂದೆ ಇದ್ದ ಕನ್ನಡಿಯತ್ತ ಹೋಗುತ್ತವೆ. ಕನ್ನಡಿಯಲ್ಲಿ ತನ್ನನ್ನು ಮತ್ತು ವಿರಾಟ್ನನ್ನು ನೋಡಿದಳು. ವಿರಾಟ್ ಒಂದು ಮಗುವಿನಂತೆ ಕಾವ್ಯಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಇದನ್ನು ನೋಡಿದ ಕಾವ್ಯಳ ತುಟಿಯಲ್ಲಿ ಸ್ವಲ್ಪ ನಗು ಮೂಡಿತು. ಅವಳ ಕೈ ತನ್ನಷ್ಟಕ್ಕೆ ವಿರಾಟ್ನ ತಲೆಯ ಮೇಲೆ ಓಡುತ್ತದೆ. ಆದರೆ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ನಾನು ಏನು ಮಾಡುತ್ತಿದ್ದೇನೆ ಎಂದು ಯೋಚಿಸಿದಳು. ನಂತರ ವಿರಾಟ್ನನ್ನು ಮೃದುವಾಗಿ ಬಿಟ್ಟು ಮಂಚದ ಮೇಲೆ ಮಲಗಿಸಿದಳು. ಬೆಡ್ ಮೇಲೆ ಮಲಗಿದ ತಕ್ಷಣ ವಿರಾಟ್ನ ಶರ್ಟ್ನ ಗುಂಡಿಗಳು ಪೂರ್ತಿಯಾಗಿ ತೆರೆದುಕೊಳ್ಳುತ್ತವೆ. ಕಾವ್ಯಳ ತುಟಿಗಳು ಅವನ ಕುತ್ತಿಗೆಯನ್ನು ಸ್ಪರ್ಶಿಸುತ್ತವೆ. ಅವಳ ಇಡೀ ದೇಹದಲ್ಲಿ ಒಂದು ನಡುಕ ಓಡಿ ಹೋಯಿತು. ವಿರಾಟ್ ಆಳವಾಗಿ ನಿದ್ದೆ ಮಾಡುತ್ತಿದ್ದನು. ಆದರೆ ಇನ್ನೂ ಅವನು ಕಾವ್ಯಳ ಕೈಯನ್ನು ಬಲವಾಗಿ ಹಿಡಿದಿದ್ದನು. ಕಾವ್ಯ ಅವನಿಂದ ಹಿಂದೆ ಸರಿಯಲು ಪ್ರಯತ್ನಿಸಿದಳು.
ಆದರೆ ಆಗಲಿಲ್ಲ. ವಿರಾಟ್ನ ಬಲವಾದ ಹಿಡಿತ ಅವಳ ಕೈಯನ್ನು ಬಿಡಲಿಲ್ಲ. ಅವಳು ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದಳೋ ಅಷ್ಟೇ ವಿರಾಟ್ನ ಹಿಡಿತ ಇನ್ನಷ್ಟು ಬಿಗಿಯಾಗುತ್ತಿತ್ತು. ವಿರಾಟ್ ಹಠಾತ್ತನೆ ತಿರುಗಿದ ಕಾರಣ ಕಾವ್ಯ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾರದೆ ನೇರವಾಗಿ ವಿರಾಟ್ ಬಳಿ ಬೀಳುತ್ತಾಳೆ. ಬೇಡವೆಂದರೂ ವಿರಾಟ್ ಬಳಿಯೇ ಮಲಗಬೇಕಿತ್ತು. ತಡರಾತ್ರಿಯಾಗಿದ್ದರಿಂದ ಅವಳು ಸ್ವಲ್ಪ ಹೊತ್ತಿನಲ್ಲಿಯೇ ನಿದ್ದೆಗೆ ಜಾರಿದಳು. ಮುಂದಿನ ಕ್ಷಣದಲ್ಲಿ ವಿರಾಟ್ ಮತ್ತೆ ತಿರುಗಿ ಅವಳ ಸೊಂಟದ ಸುತ್ತ ತನ್ನ ಒಂದು ತೋಳನ್ನು ಸುತ್ತುತ್ತಾನೆ. ಇಬ್ಬರೂ ಗಾಢ ನಿದ್ರೆಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಮಲಗಿದ್ದರು. ಮುಂದುವರಿಯುವುದು.